2019ರಲ್ಲಿ ಬ್ಯಾರೇಜ್ ನಿರ್ಮಾಣ, 2023ರಲ್ಲಿ ಕ್ರಸ್ಟ್ ಗೇಟ್ ಕಳ್ತನ. ಖದೀಮರು ಜೈಲು ಸೇರಿದ್ದಷ್ಟೇ, ವಾಪಸ್ ಆಗ್ಲಿಲ್ಲ ಕ್ರಸ್ಟ್ ಗೇಟ್. ದನ ಕರುಗಳಿಗೂ ನೀರಿಲ್ಲ, ಕೃಷ್ಣೆ ಒಡಲಿಗೆ ಗೇಟ್ ಹಾಕಿ. ಇದು ನದಿಗೆ ಬೇಕು ಕ್ರಸ್ಟ್ ಗೇಟ್ ಸುದ್ದಿ. ಗೇಟ್ ಅಳವಡಿಸ್ರಿ ಅಂತಂದು ಸಾಕಷ್ಟು ಸರಿ ನಾವು ಮನವಿ ಮಾಡ್ಕೊಂಡಿವಿ. ಆದ್ರೂ ಕೂಡ ಇಲ್ಲಿವರೆಗೂ ಯಾರು ಕೂಡ ನಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡಿಲ್ಲ. ಈ ನೀರಿನ ಸಲುವಾಗಿ ನಾವು ಪಾದಯಾತ್ರೆ ಮಾಡಿದಾಗ ಎಷ್ಟು ಖುಷಿ ಇತ್ತು, ನೋವಾಗಿರ್ಲಿಲ್ಲ ಇಲ್ಲಿಂದ ನಡ್ಕೊಂತ ಹೋಗೋದು. ಈಗ ಈ ನೀರಿನಿಂದಲಾರ್ದು ನೋವಾಗ್ಯದ. ನದಿ ಕ್ರಸ್ಟ್ ಗೇಟ್ ಬೇಕು ಅಂತ ಹೇಳಿ ಸಾಕಷ್ಟು ದಿನಗಳಿಂದ ಹೋರಾಟವನ್ನ ಆ ಭಾಗದವರು ಮಾಡಿದ್ರು. ಆ ಹೋರಾಟದ ಫಲವಾಗಿ ಕ್ರಸ್ಟ್ ಗೇಟು ಬಂತು. 2019ರಲ್ಲಿ ಕ್ರಸ್ಟ್ ಗೇಟ್ ನಿರ್ಮಾಣ ಆಗಿತ್ತು ನದಿಗೆ. ಆದ್ರೆ 2023ರಲ್ಲಿ ಅದು ಕಳ್ತನ ಆಯಿತು. ಕೃಷ್ಣಾ ನದಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ ನ ಕ್ರಸ್ಟ್ ಗೇಟ್ ನ ಕಥೆ ಇದು. ಖದೀಮರು ಕೇವಲ 3 ವರ್ಷಗಳಲ್ಲೇ ಅಲ್ಲಿ ಹಾಕಿದಂತ ಕ್ರಸ್ಟ್ ಗೇಟ್ ಗಳನ್ನ ಕಳ್ತನ ಮಾಡಿಬಿಟ್ರು. 2023ರ ಅಕ್ಟೋಬರ್ನಲ್ಲಿ 20 ಕ್ರಸ್ಟ್ ಗೇಟ್ ಗಳನ್ನ ಕಳ್ತನ ಮಾಡಲಾಗಿತ್ತು. ಬೇವೂರು ಪೊಲೀಸರು ಆ ಕ್ರಸ್ಟ್ ಗೇಟ್ ಕದ್ದಿದ್ರಲ್ಲ, ಕಳ್ಳರನ್ನ ಬಂಧಿಸಿದ್ರು. ಕ್ರಸ್ಟ್ ಗೇಟ್ ಜಪ್ತಿ ಆಯಿತು. 2.5 ವರ್ಷ ಆದ್ರೂ ಕೂಡ ಆ ಕ್ರಸ್ಟ್ ಗೇಟ್ ಅನ್ನ ಮತ್ತೆ ನದಿಗೆ ಹಾಕಿಲ್ಲ. ಕೊಪ್ಪಳ ಜಿಲ್ಲೆ ಕುಕನೂರ ಬಳಿಯ ಮಂಗಳೂರು ಗ್ರಾಮದಲ್ಲಿ ಕ್ರಸ್ಟ್ ಗೇಟ್ಗಳು ಇಲ್ಲದೆ ಕೃಷ್ಣೆ ನೀರು ಹರಿದು ಹೋಗ್ತಾ ಇದೆ. ಮಂಗಳೂರಿನ ಹಿರೇಹಳ್ಳಕ್ಕೆ ನಿರ್ಮಿಸಿದಂತ ಬ್ಯಾರೇಜ್ ಗೇಟ್ ಇದು, ಬ್ರಿಡ್ಜ್ ಕಮ್ ಬ್ಯಾರೇಜ್. ಆದ್ರೆ ಈ ಕ್ರಸ್ಟ್ ಗೇಟ್ ಕಳ್ತನ ಆಯಿತು, ಅದು ರಿಕವರು ಮಾಡ್ಕೊಂಡಿದ್ದಾರೆ. ಆದ್ರೆ ಅದನ್ನ ಈಗ ಅಲ್ಲಿ ಅಳವಡಿಕೆ ಮಾಡಿಲ್ಲ. ಒಂದ್ ಕಡೆ ನೀರಿಲ್ಲ, ಅಂತರ್ಜಲ ನೋಡಿದ್ರೆ ಬತ್ತಿ ಹೋಗಿದೆ. ಇದೀಗ ದನ ಕರುಗಳಿಗೆ ಕುಡಿಯೋಕು ನೀರಿಲ್ಲದೆ ಪರದಾಡುವಂತ ಪರಿಸ್ಥಿತಿ ಇದೆ. 2 ವರ್ಷ ಆದ್ರೂ ಕೂಡ ಗೇಟ್ ಅಳವಡಿಸದೆ ಅಧಿಕಾರಿಗಳಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಕೇವಲ ಭರವಸೆಗಳಿಗೆ ಮಾತ್ರ ಸೀಮಿತವಾಯ್ತಾ ಕೊಪ್ಪಳದ ಈ ಕ್ರಸ್ಟ್ ಗೇಟ್ ನ ಕಥೆ ಅಂತೇಳಿ ಸಹಜವಾಗಿ ಚರ್ಚೆ ಅಂತೂ ಬರುತ್ತೆ. ಅಂದ್ರೆ ಆ ಭಾಗದಲ್ಲಿ ಜನಪ್ರತಿನಿಧಿಗಳು ಕೂಡ ನಾವು ಈ ಕ್ರಸ್ಟ್ ಗೇಟ್ ರಿಕವರ್ ಆಗಿದೆಯಲ್ಲ ಅದನ್ನ ಅಳವಡಿಕೆ ಮಾಡ್ತೀವಿ ಅಂತ ಹೇಳಿದ್ರು. 2019ರಲ್ಲಿ ಕೃಷ್ಣಾ ನದಿಗೆ ಬ್ಯಾರೇಜ್ ನಿರ್ಮಾಣ ಆಗಿತ್ತು, ಕ್ರಸ್ಟ್ ಗೇಟ್ ಗಳನ್ನ ಹಾಕಿದ್ರು. ಅದು ಹಾಕಿ 2023ರಲ್ಲಿ 19ರಲ್ಲಿ ಹಾಕಿದ್ರು, 23ರಲ್ಲಿ ಕಳ್ತನ ಆಯ್ತು. ಅದಾದ್ಮೇಲೆ ಕಳ್ಳರನ್ನು ಬಂಧಿಸಿದ್ರು. 20 ಕ್ರಸ್ಟ್ ಗೇಟ್ ಗಳನ್ನ ಕಳ್ತನ ಮಾಡಿ ತಗೊಂಡು ಹೋಗಿದ್ರು. ಆ ಕ್ರಸ್ಟ್ ಗೇಟ್ ಗಳನ್ನು ರಿಕವರ್ ಮಾಡ್ಕೊಂಡಿದ್ದಾರೆ, ಆದ್ರೆ ಅದನ್ನ ಮತ್ತೆ ಅಳವಡಿಕೆ ಮಾಡಿಲ್ಲ. ಹಾಗಾದ್ರೆ ಈ ಬಗ್ಗೆ ಸ್ಥಳೀಯರು ಏನ್ ಹೇಳಿದ್ದಾರೆ ಕೇಳೋಣ. ಕೊಳವೆ ಬಾಯಿ ಅಂತರ್ಜಲ ಅಭಿವೃದ್ಧಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಿರ್ಮಾಣವಾದಂಥ ಕಾಮಗಾರಿ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ರೈತರಿಗೆ ಅನುಕೂಲ ಆಗ್ತಾ ಇಲ್ಲ. ಯಾಕೆಂದರೆ ಈಗ 2022-23ನೇ ಸಾಲಿನಲ್ಲಿ ಇದು ಕೂಡ ಒಂದು ಕ್ರಸ್ಟ್ ಗೇಟಿಗೆ ಕುಂದಿರ್ತಕ್ಕಂಥ ಒಂದು ಅಳವಡಿಕೆ ಗೇಟನ್ನು ಕೂಡ ಕಳುವು ಮಾಡಿದಂಥ ಸಂದರ್ಭದಾಗ ಅಂದಿನಿಂದ ಇಂದಿನವರೆಗೂ ಕೂಡ ಅನೇಕ ಬಾರಿ ನಾವು ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದೀವಿ. ಹಾಗೆ ಕೆಲವು ರಾಜಕಾರಣಿಗಳು ಕೂಡ ನಾವು ಮಾಹಿತಿ ಕೊಟ್ಟಿದ್ದೀವಿ. ಯಾವುದೇ ಥರನಂಥ ಕಾಮಗಾರಿ ಪೂರ್ಣಗೊಳ್ಳಿಲ್ಲ. ಅದರಿಂದ ಏನಾಗೈತೆ ಅಂದ್ರೆ ರೈತರು ತುಂಬ ಅನಾನುಕೂಲ ಆಗೈತಿ. ಸುಮಾರು 500-600 ಬೋರುಗಳು ರೀಚಾರ್ಜ್ ಆಗದೇ ಇರೋದ್ರಿಂದ ರೈತರ ಕಷ್ಟ ಇನ್ನೂ ಯಾವುದೇ ಸರ್ಕಾರ ಬಂದರೂ ಕೂಡ ನಿಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಸಾರ್ವಜನಿಕರು ಇಲಾಖೆಗೆ ಹೋಗಿ ಸಾಕಷ್ಟು ಸಾರಿ ಮನವಿ ಮಾಡ್ಕೊಂಡಿವಿ. ಸ್ಥಳೀಯ ಶಾಸಕರಿಗೆ ಆಯಿತು ಸಾಕಷ್ಟು ಸಾರಿ ಗಮನಕ್ಕೆ ತಂದೈತಿ. ಆದರೂ ಕೂಡ ಇಲ್ಲಿವರೆಗೂ ಕೂಡ ಇಲ್ಲಿ ಇದು ರೈತರ ಬಗ್ಗೆ ಯಾವ ಅಧಿಕಾರಿಗಳು ಕೂಡ ಬೇಜವಾಬ್ದಾರಿಯಿಂದ ವರ್ತನೆ ಮಾಡಕತ್ತಾರೆ. ಹಾಗಾಗಿ ನಮಗೆ ಭಾಳ ಬೇಜಾರು. ಈಗ ಕುಡಿಯೋ ನೀರು ಇರ್ತಕ್ಕಂಥ ಇಲ್ಲೆಲ್ಲ ಬೋರ್ವೆಲ್ಗಳದಾವು, ಅವು ಅಂತರ್ಜಲ ಹೆಚ್ಚಾಗುತ್ತಾ. ಹಂಗಾಗಿ ನಾವು ಇವು ಗೇಟ್ ಅಳವಡಿಸ್ರಿ ಅಂತಂದು ಸಾಕಷ್ಟು ಜನಪ್ರತಿನಿಧಿಗಳಿಗೆ ಆಗಿರ್ಬೋದು ಮತ್ತು ಅಧಿಕಾರಿಗಳಿಗೆ ಆಗಿರ್ಬೋದು ಸಾಕಷ್ಟು ಸರಿ ನಾವು ಮನವಿ ಮಾಡ್ಕೊಂಡಿವಿ. ಆದರೂ ಕೂಡ ಇಲ್ಲಿವರೆಗೂ ಯಾರು ಕೂಡ ನಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡಿಲ್ಲ. ಪನಿಷ್ಮೆಂಟ್ ಕೊಟ್ಟರೋ ಬಿಟ್ಟರೋ ಗೊತ್ತಿಲ್ಲ ರೀ. ಅದು ಪನಿಷ್ಮೆಂಟ್ ಕೊಡೋದು ಬಿಡೋದು ಆ ಮಾತು ಬೇರೆ, ಅದು ಆಗಿಂದ ಮತ್ತೆ ಕುದುರಿಸುವಂಥ ವ್ಯವಸ್ಥೆ ಮಾಡಬೇಕಾಗಿತ್ತು. ಒಂದು ವಿಚಾರ ಏನಂದ್ರೆ, ಈಗ ಈ ನೀರಿನ ಸಲುವಾಗಿ ನಾವು ಪಾದಯಾತ್ರೆ ಮಾಡಿದಾಗ ಎಷ್ಟು ಖುಷಿ ಇತ್ತು, ಭಾಳ ಖುಷಿಯಿಂದ ಪಾದಯಾತ್ರೆ ಮಾಡಿದ್ವಿ. ಆದ್ರೆ ನೋವಾಗಿರಲಿಲ್ಲ ಇಲ್ಲಿಂದ ನಡ್ಕೊಂತ ಹೋಗೋದು. ಈಗ ಈ ನೀರಿನಿಂದಲಾರ್ದು ನೋವಾಗ್ಯದ. ಬಂದದ್ದು ನೀರನ್ನು ಉಳಿಸ್ಕೊಳಕ್ಕೆ ಆಗೋಲ್ತಲ್ಲ ಅನ್ನುವಂಥದ್ದು ನೋವು. ಮುರುಡಿಕೆರೆಯಿಂದ ಬರ್ತದ್ರಿ, ಮುರುಡಿಕೆರೆಗೆ ಅಲ್ಲಿಂದ ಬರ್ತದೆ, ಆಲ್ಮಟ್ಟಿಯಿಂದ ಬರ್ತದೆ. ಹೌದು ಹೌದು. ಈಗ ಈ ನೀರು ನಿಂತಂದ್ರೆ ಸರ್ ಸುಮಾರು ಒಂದು 300-400 ಬೋರುಗಳು ಬಂದಾದ ಬೋರ್ ಚಾಲು ಆಗಿದ್ದು ಸರ್. ಹ್ಞೂ ರೀ, ಆಗ್ಯದಂತಪ್ಪ. ಈಗ ಒಂದು ವಾರದ 15-20 ದಿವಸದಿಂದ ಆಗ್ಯದಂತಾರ. ಅದು ದೊಡ್ಡ ಕೆಲಸ ಆಗೋಲ್ತಾರ. ನಾವು ಉದ್ದೇಶ ಅಷ್ಟೇ. ಮತ್ತೆ 2018ರಿಂದ 23ರವರೆಗೆ ಯಾವುದೇ ರೀತಿ ಇಲ್ಲಿ ನೀರಿನ ಕೊರತೆ ಆಯ್ತು ಯಾವುದೇ ಇದ್ದಿಲ್ಲ ಸರ್. ಮಾನ್ಯ ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರು ತಮ್ಮ ಅನುದಾನದಲ್ಲಿ ಇದು ಮಾಡಿದ್ರು. ಈಗಾಗಲೇ ಸಂಬಂಧಪಟ್ಟ ಗ್ರಾಮಸ್ಥರ ಜೊತೆಗೆ ಮತ್ತು ರೈತರ ಜೊತೆಗೆ ಮಾನ್ಯ ಶಾಸಕರನ್ನು ಭೇಟಿ ಆದ ಹೊತ್ನಾಗ ಅವರು ಈಗಾಗಲೇ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಮಾಡ್ರೆ ಅದಕ್ಕೆ ಸಂಬಂಧಪಟ್ಟ ಎಸ್ಟಿಮೇಟ್ ಆಗಿದೆ. ಇನ್ನೂ ಕೆಲವೇ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ಗೇಟನ್ನು ಕುಂದಿರ್ಸ್ತಾರೆ ಸರ್.
ಇದು ಗ್ರಾಮಸ್ಥರು ಹೇಳ್ತಿರುವಂತ ಮಾತು. 2019ರಲ್ಲಿ ಅಲ್ಲಿ ಕ್ರಸ್ಟ್ ಗೇಟ್ ನಿರ್ಮಾಣ ಮಾಡಿದ್ರು. ಕೊಪ್ಪಳದ ಕುಕನೂರ್ನ ಮಂಗಳೂರು ಅನ್ನೋ ಗ್ರಾಮದಲ್ಲಿ ಮಳೆಗಾಲ ಬಂದಂತ ಸಂದರ್ಭದಲ್ಲಿ ವ್ಯರ್ಥವಾಗಿ ನೀರು ಹರಿದು ಹೋಗ್ತಾ ಇದೆ. ಮಳೆಗಾಲ ಮುಗಿತಾ ಇದ್ದಂಗೆ ಅಲ್ಲಿನ ಜನರಿಗೆ ನೀರಿಗೋಸ್ಕರ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೆ ಇಲ್ಲಿ ಕ್ರಸ್ಟ್ ಗೇಟ್ ಇಲ್ಲದ ಪರಿಣಾಮ ಅಂತರ್ಜಲದ ನೀರಿನ ಮಟ್ಟ ಕೂಡ ದಿನದಿಂದ ದಿನಕ್ಕೆ ಕುಸಿತ ಆಗ್ತಾ ಇದೆ. ಅಟ್ಲೀಸ್ಟ್ ಒಂದು ಕ್ರಸ್ಟ್ ಗೇಟ್ ಹಾಕಿ ನೀರನ್ನ ನಿಲ್ಲಿಸಿದ್ರೆ ಅಂತರ್ಜಲದ ಮಟ್ಟ ಏರಿಕೆ ಆಗುತ್ತೆ. ಈಗ ಕಳ್ತನ ಆಗಿತ್ತು, ಸುಮಾರು 20 ಕ್ರಸ್ಟ್ ಗೇಟ್ ಕಳ್ತನ ಆಗಿತ್ತು, ರಿಕವರು ಮಾಡ್ಕೊಂಡಿದ್ದಾರೆ, ಕಳ್ಳರನ್ನು ಬಂಧಿಸಿದ್ದಾರೆ. ಆದ್ರೆ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಉದ್ಭವವಾಗುತ್ತಲ್ಲ, ಅದನ್ನ ರೀಪ್ಲೇಸ್ ಮಾಡಬೇಕಾಗಿತ್ತಲ್ಲ, ಮತ್ತಲ್ಲಿ ಹಾಕ್ಬೇಕಾಗಿತ್ತಲ್ಲ. ಆ ಕಾರ್ಯವನ್ನ ಅಧಿಕಾರಿಗಳು ಮಾಡಿಲ್ಲ. ಇದರಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅಂತೂ ಎದ್ದು ಕಾಣ್ತಾ ಇದೆ. ಮತ್ತೊಂದು ಕಡೆ ಜನಪ್ರತಿನಿಧಿಗಳು ಅವ್ರ ಗಮನಕ್ಕೂ ಇದೆ ಕೊಪ್ಪಳ ಭಾಗದಲ್ಲಿ, ಆದ್ರೆ ಅವ್ರೀಗ ಮನ್ಸು ಮಾಡ್ತಾ ಇಲ್ಲ. ಅಂದ್ರೆ ಜನರ ಮುಂದೆ ಭರವಸೆ ಕೊಟ್ಟಿದ್ದಾರೆ, ಆದ್ರೆ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಮಾತ್ರ ನಡೀತಾ ಇಲ್ಲ. ಇದರಿಂದ ಸಹಜವಾಗಿ ಗ್ರಾಮಸ್ಥರಿಗೆ ನೀರಿಗೆ ಹಾಹಾಕಾರ ಶುರುವಾಗಿರೋದ್ರಿಂದ ಕೋಪ ಅಂತೂ ಬಂದೇ ಬರುತ್ತೆ. ಈ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಎಷ್ಟು ವರ್ಷ ಬೇಕು ನಿಮ್ಗೆ? ಸಾಕಷ್ಟು ಹೋರಾಟ ಮಾಡಿ ನಾವು ಕ್ರಸ್ಟ್ ಗೇಟ್ ಅನ್ನ ಹಾಕಿಸ್ಕೊಂಡಿದ್ವಿ, ಆದ್ರೆ ಕ್ರಸ್ಟ್ ಗೇಟ್ ಕಳ್ತನ ಆದ್ಮೇಲೆ ಸಿಕ್ಕಿದ್ರು ಮತ್ತೆ ಅಳವಡಿಕೆ ಯಾಕೆ ಮಾಡ್ತಾ ಇಲ್ಲ? ಈಗ ಹೋರಾಟ ಮಾಡಕ್ ನಿಜಕ್ಕೂ ನಮ್ಗೆ ಬೇಸರ ಆಗ್ತಾ ಇದೆ. ಅವಾಗೆಲ್ಲ ಪಾದಯಾತ್ರೆ ಮಾಡಿದ್ವಿ, ನಮಗೆ ನೀರು ಬೇಕು, ಕ್ರಸ್ಟ್ ಗೇಟ್ ಅಳವಡಿಸಿ ನೀರನ್ನ ನಿಲ್ಲಿಸಬೇಕು ಅಂತ ಹೇಳಿ. ಆದ್ರೆ ಈಗ ಹೋರಾಟ ಮಾಡಕ್ಕೂ ನಮ್ಗೆ ಮನ್ಸಿಲ್ಲ, ನಮಗೆ ಬೇಜಾರಾಗುತ್ತೆ, ಎಷ್ಟತಿ ಕೇಳಬೇಕು ನಿಮ್ಮ ಹತ್ರ ಅಂತ ಹೇಳಿ ಜನನೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಜೊತೆಗೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಅಧಿಕಾರಿಗಳು ಅಲರ್ಟ್ ಆಗ್ಬೇಕಾಗುತ್ತೆ. ನ್ಯೂಸ್ 18 ಖಂಡಿತ ಇದನ್ನ ಫಾಲೋ ಅಪ್ ಮಾಡುತ್ತೆ. 2019ರಲ್ಲಿ ಕ್ರಸ್ಟ್ ಗೇಟ್ ನಿರ್ಮಾಣ ಆಗಿದ್ದು 23ರಲ್ಲಿ ಕಳ್ತನ ಆಗುತ್ತೆ ಅಂದ್ರೆ ಇಷ್ಟು ಬೇಗ ಈ ಪ್ರೋಸೆಸ್ ಎಲ್ಲ ಆಗಿದೆಯಲ್ಲ. ಸೊ ಈ ನಿಟ್ಟಲ್ಲಿ ಸಹಜವಾಗಿ ಗ್ರಾಮಸ್ಥರಿಗೂ ಬೇಸರ ಇದೆ. ಹೋರಾಟದ ಫಲವಾಗಿ ಕ್ರಸ್ಟ್ ಗೇಟ್ ಬಂತು, ಕಳ್ಳರು ಕೈ ಚಳಕ ತೋರಿಸ್ತಾರೆ, 20 ಕ್ರಸ್ಟ್ ಗೇಟ್ಗಳನ್ನ ಕತ್ಕೊಂಡು ಹೋಗ್ತಾರೆ. ಈಗ ನೋಡಿದ್ರೆ ಆ ಕ್ರಸ್ಟ್ ಗೇಟ್ ಸಿಕ್ಕಿದೆ, ಅದನ್ನ ಅಳವಡಿಕೆ ಮಾಡುವಲ್ಲಿ ಯಾಕೆ ವಿಳಂಬ ಮಾಡ್ತಾ ಇದ್ದೀರಾ, ಡಿಲೇ ಯಾಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಗ್ರಾಮಸ್ಥರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗ ಉಸ್ತುವಾರಿ ಸಚಿವರು ಶಿವರಾಜ್ ತಂಗಡಗಿ ಅವರು ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ನೀರಿನ ಸಮಸ್ಯೆ ಮತ್ತೆ ಆ ಭಾಗ, ಎಸ್ಪೆಷಲಿ ಆ ಭಾಗದಲ್ಲಿ ನೀರಿನ ಸಮಸ್ಯೆ, ಬೇಸಿಗೆ ಕಾಲದಲ್ಲಿ ನೀರಿಗೋಸ್ಕರ ಹಾಹಾಕಾರ ಉಂಟಾಗುತ್ತೆ. ಒಂದು ಹನಿ ನೀರಿಗೂ ಕೂಡ ಪರದಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ. ಸೊ ಈ ಬಗ್ಗೆ ತುರ್ತಾಗಿ ಅವ್ರು ಗಮನ ಹರಿಸಬೇಕು ಅಂತ ನಾವು ಕೂಡ ಕೇಳ್ಕೊಳ್ತಾ ಇದೀವಿ. ಕಾರಣ ಆ ಭಾಗದಲ್ಲಿ ಗ್ರಾಮಸ್ಥರು ನಿಜಕ್ಕೂ ಸಂಕಟವನ್ನ ಪಡ್ತಾ ಇದ್ದಾರೆ. ಇನ್ನು ಬೋಸರಾಜು ಅವರು, ಸೊ ಅವರು ಕೂಡ ಈಗ ನೀರಾವರಿ ಇಲಾಖೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಹೆಸರನ್ನು ಪಡ್ಕೊಂಡಿದ್ದಾರೆ. ಆದರೆ ಅವ್ರು ಮನ್ಸು ಮಾಡಿದ್ರೆ ಬಹುಶಃ ಒಂದು 5 ನಿಮಿಷದ ಕೆಲಸ ಅಧಿಕಾರಿಗಳಿಗೆ ಹೇಳ್ಬಿಟ್ರೆ ಅದ ಗೇಟ್ ಸಿಕ್ಕಿದೆಯಲ್ಲ ಕ್ರಸ್ಟ್ ಗೇಟ್, ಅದ್ರ ಪರಿಸ್ಥಿತಿ ಏನಿದೆಯೋ ಗೊತ್ತಿಲ್ಲ. ಯಾಕಂದ್ರೆ ಮೇಂಟೆನೆನ್ಸ್ ಇಲ್ಲ. 2019ರಲ್ಲಿ ಹಾಕಿದ್ರು, 23ರಲ್ಲಿ ಕಳ್ಳರು ಕತ್ಕೊಂಡು ಹೋದ್ರು. ಇವಾಗ ಅದು ರಿಕವರ್ ಆದ್ರೂ ಕೂಡ ಎಲ್ಲಿದೆ ಅಂತ ಗೊತ್ತಿಲ್ಲ. ಬಹುಶಃ ತುಕ್ ಹಿಡಿದ ಪರಿಸ್ಥಿತಿಯಲ್ಲಿ ಇರ್ಬೋದು, ಅದಕ್ಕೆ ಮೇಂಟೆನೆನ್ಸ್ ಇಲ್ಲದೆ ಇರೋದ್ರಿಂದ. ಹಾಗಾಗಿ ಅದಕ್ಕೆ ಮತ್ತೆ ಅಳವಡಿಕೆ ಮಾಡಬೇಕು ಅಂತಂದ್ರೆ ಒಂದಿಷ್ಟು ದುಡ್ಡು ಕೂಡ ಹೆಚ್ಚುವರಿಯಾಗಿ ಖರ್ಚು ಆದ್ರೂ ಆಗಬಹುದು. ಹಾಗಾಗಿ ಶಿವರಾಜ್ ತಂಗಡಗಿಯವರು, ಬೋಸರಾಜ್ ಅವರು ಅವ್ರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ನ್ಯೂಸ್ 18 ಈ ಸ್ಟೋರಿ ಮುಖೇನ ಮಾಡ್ತಾ ಇದೆ. ಗ್ರಾಮಸ್ಥರು ಸಾಕಷ್ಟು ಬಾರಿ ಆ ಭಾಗದಲ್ಲಿ ಜನಪ್ರತಿನಿಧಿಗಳಿಗೆ ಈ ವಿಷಯವನ್ನ ತಿಳಿಸಿದ್ದಾಗಿದೆ. ಭರವಸೆ ಏನೋ ಕೊಟ್ಟಿದ್ದಾರೆ, ಅಂದ್ರೆ ಅವ್ರ ಗಮನಕ್ಕೆ ಇಲ್ಲ ಅಂತಲ್ಲ, ಈ ವಿಷಯ ಇದೆ. ಆದ್ರೆ ಆ ಭರವಸೆ ಯಾವಾಗ ಈಡೇರುತ್ತೆ ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ. ಇವಾಗಿನ ಮಳೆಗಾಲ ನೋಡಿ ಮುಗ್ದು ಹೋಗ್ಬಿಟ್ಟಿದೆ, ಈಗ ಇನ್ನೇನು ಬೇಸಿಗೆ ಶುರುವಾಗ್ತಾ ಇದೆ, ಮತ್ ನೀರಿಗೋಸ್ಕರ ಹಾಹಾಕಾರ. ಅಂದ್ರೆ ಜಾನುವಾರುಗಳಿಗೆ ಆ ಭಾಗದಲ್ಲಿ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಶುರುವಾಗ್ತಾ ಇದೆ. ಅಟ್ಲೀಸ್ಟ್ ಆ ಕ್ರಸ್ಟ್ ಗೇಟ್ಗಳನ್ನ ಹಾಕಿದ್ರೆ ನೀರನ್ನ ನಿಲ್ಲಿಸಬಹುದು. ಸೊ ರೈತರಿಗೆ ಮತ್ತೆ ಜಾನುವಾರುಗಳಿಗೆ ಇದರಿಂದಾಗಿ ಕುಡಿಯೋಕೆ ಅಟ್ಲೀಸ್ಟ್ ನೀರು ಸಿಗುತ್ತೆ, ನೀರಾವರಿ ಸಿಗುತ್ತೆ. ಸೊ ಬೆಳೆಗಳಿಗೆ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಈ ಬಗ್ಗೆ ಯಾಕೆ ಅಧಿಕಾರಿಗಳು ತಾತ್ಸಾರ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಅಂದ್ರೆ ಮತ್ತೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋ ತನಕ ಕಾದ್ ನೋಡೋಣ ಅನ್ನೋ ಆ ರೀತಿ ನೆಗ್ಲಿಜಿಯನ್ಸಿನ, ಅಥವಾ ಹೊಸದಾಗಿ ಅನುದಾನ ಏನು ಬರಬೇಕಾಗಿಲ್ಲ. ಕ್ರಸ್ಟ್ ಗೇಟ್ ಇದೆ, ಅದನ್ನ ಅಳವಡಿಕೆ ಮಾಡೋದಕ್ಕೆ ಸ್ವಲ್ಪ ದುಡ್ಡು ಬೇಕು, ಹೌದು ಒಪ್ಕೊಳ್ಳೋಣ, ಇಲ್ಲ ಅಂತಲ್ಲ. ಸೊ ಅದನ್ನ ಇಮಿಡಿಯೇಟ್ ಆಗಿ ಮೂವ್ ಮಾಡಿದ್ರೆ ಫೈಲ್ನ ಅಟ್ಲೀಸ್ಟ್ ಸರ್ಕಾರದ ಕಡೆಯಿಂದ ಅದಕ್ಕೆ ಅಪ್ರೂವಲ್ ಸಿಗುತ್ತೆ. ಬಟ್ ಇಲ್ಲಿ ಯಾಕೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ನೀರಾವರಿ ಇಲಾಖೆ ಈ ಬಗ್ಗೆ ತುರ್ತಾಗಿ ಗಮನವನ್ನ ಹರಿಸಬೇಕಾಗಿದೆ. ಕುಕನೂರು ಬಳಿಯ ಮಂಗಳೂರು ಗ್ರಾಮ ಕೊಪ್ಪಳದಲ್ಲಿದೆ. ಸೊ ಇಲ್ಲಿ ಕ್ರಸ್ಟ್ ಗೇಟ್ಗೋಸ್ಕರ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ. ಮಳೆಗಾಲ ಮುಗಿತಾ ಇದ್ದಂಗೆ ಸಮಸ್ಯೆ ಅಂತೂ ಆ ಭಾಗದಲ್ಲಿ ಶುರುವಾಗ್ತಾ ಇದೆ. ಈಗ ಮತ್ತೆ ಬೇಸಿಗೆಗಾಲ ಶುರುವಾಗ್ತಿರೋದ್ರಿಂದ ನಮಗೆ ಸಮಸ್ಯೆ ಆಗುತ್ತೆ, ಆದಷ್ಟು ಬೇಗ ಈ ಕ್ರಸ್ಟ್ ಗೇಟ್ ಅನ್ನ ಅಲ್ಲಿ ಅಳವಡಿಕೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸಾಕಷ್ಟು ಕಡೆ ನಾವು ನೋಡಿದೀವಿ, ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡೋದೇ ರೈತರಿಗೆ ಅನುಕೂಲ ಆಗ್ಲಿ, ಜಾನುವಾರುಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ. ಇಷ್ಟಾದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಮನಸ್ಸು ಮಾಡಬೇಕಾಗಿದೆ. ನೋಡೋಣ. ಜಗನ್ನಾಥ್ ಅಂತ ಸಿಕ್ಕಿದ್ದಾರೆ, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್, ಸಣ್ಣ ನೀರಾವರಿ ಇಲಾಖೆ ಕೊಪ್ಪಳ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ಕೊಪ್ಪಳದ ಕುಕನೂರ್ನ ಮಂಗಳೂರು ಗ್ರಾಮ ಕ್ರಸ್ಟ್ ಗೇಟ್ ಕಳ್ತನ ಆಗಿತ್ತು, ನಮಗೂ ಅರ್ಥ ಆಗುತ್ತೆ. ಬಟ್ ಅದನ್ನ ಯಾಕೆ ಮತ್ತೆ ಹಾಕಿಲ್ಲ ಅನ್ನೋದು ಪ್ರಶ್ನೆ. ಇಲ್ಲ ಮೇಡಮ್, ಆಲ್ರೆಡಿ ಎಸ್ಟಿಮೇಟ್ ಸಬ್ಮಿಟ್ ಆಗಿದೆ. ಈಗ ನೆಕ್ಸ್ಟ್ ವೀಕ್ ಒಂದು 10 days ಅಲ್ಲಿ ಟೆಂಡರ್ ಕೂಡ ಪ್ರೊಸೆಸ್ ಮಾಡ್ತೇವೆ ಮೇಡಮ್ ಅದನ್ನ.
ಓಕೆ, ಡಿಲೇ ಯಾಕಾಯ್ತು ಸರ್? 2023 ಕಳ್ತನ ಆಗಿತ್ತು, ರಿಕವರ್ ಆಗಿ ಎಷ್ಟು ದಿನ ಆಯ್ತು ಹಂಗಾದ್ರೆ? ಇಲ್ಲ ರಿಕವರ್ದು ಇದು ಆಗಲಿಲ್ಲ ಮೇಡಮ್. ಅದಕ್ಕೆ ನಾವು ಅದನ್ನ ಇಮಿಡಿಯೇಟ್ ಆಗಿ ನಮ್ಮ ಗಮನಕ್ಕೆ ಬಂದ ತಕ್ಷಣ ಟೆಂಡರ್ ಮಾಡಿ ಎಸ್ಟಿಮೇಟ್ ರೆಡಿ ಮಾಡಿಸಿ ಅನುದಾನ ಅಂತ ಹುಡ್ಕೊಂಡು ಮತ್ತೆ ಎಸ್ಟಿಮೇಟ್ ಕೂಡ ರೆಡಿ ಆಗಿದೆ. ಇನ್ನೊಂದು 10-15 ಡೇಸ್ ಅಲ್ಲಿ ಟೆಂಡರ್ ಕೂಡ ಫ್ಲೋಟ್ ಆಗುತ್ತೆ ಅದನ್ನ. ಅದ್ರ ಪರಿಸ್ಥಿತಿ ಹೆಂಗಿದೆ? ಕ್ರಸ್ಟ್ ಗೇಟ್ ರಿಕವರ್ ಮಾಡ್ಕೊಂಡಿದಾರಲ್ಲ? ಹಾ ಮೇಡಮ್. ಆ ಗೇಟ್ಗಳ ಇಲ್ಲ ಪರಿಸ್ಥಿತಿ ರಿಕವರ್ ಆಗಿಲ್ಲ ಹೆಂಗಿದೆ ಮೇಡಮ್. ಈಗ? ಇಲ್ಲ ರಿಕವರ್ ಆಗಿಲ್ಲ ಮೇಡಮ್. ಆಗಿಲ್ವಾ? ಹೊಸ ಗೇಟ್ನೇ ಅಳವಡಿಸ್ಕೊಂಡಿಲ್ಲ. ಇಲ್ಲ ಮೇಡಮ್, ಸಿಗ್ಲಿಲ್ಲ ಗೇಟ್ಗಳು. ಓಕೆ, ಅದಕ್ಕೆ ಹೊಸದಾಗಿ ಈಗ ಅಳವಡಿಕೆ ಮಾಡ್ಬೇಕಂಗಾರೆ ಕ್ರಸ್ಟ್ ಗೇಟ್ಗಳು? ಹೊಸದಾಗಿ ಅಳವಡಿಕೆ ಮಾಡ್ತಿದ್ದೆ ಮೇಡಮ್ ಅದನ್ನ. ಓಕೆ ಫೈನ್. ಅಂದ್ರೆ ಈಗ ಟೆಂಡರ್ ಕರೆದು ಕ್ರಸ್ಟ್ ಗೇಟ್ ಹೊಸದಾಗಿ ತಂದು ಅಳವಡಿಕೆ ಮಾಡಕ್ಕೆ ಇನ್ನು ಎಷ್ಟು ದಿನ ಬೇಕಾಗ್ಬೋದು ಒಂದು ಅಂದಾಜು? ಇಲ್ಲ 1.5 ಮಂತಲ್ಲಿ ಆಗುತ್ತೆ ಮೇಡಮ್ ಅದನ್ನ ಮಾಡಿಸ್ತದನ್ನ. ಓಕೆ, ಅಂದ್ರೆ ಈಗ ಗ್ರಾಮಸ್ಥರು ಕೇಳ್ತಿರೋದು, ನಾವು ಪಾದಯಾತ್ರೆ ಎಲ್ಲ ಮಾಡಿ ಹೋರಾಟ ಮಾಡಿ ಕ್ರಸ್ಟ್ ಗೇಟ್ ಅನ್ನ ಹಾಕಿಸ್ಕೊಂಡಿದ್ವಿ, ಸ್ವಲ್ಪ ದಿನ ಅಷ್ಟೇ ನಮ್ಗೆ ಅನುಕೂಲ ಆಗಿದ್ದು, ಕಳ್ಳರು ಬಂದ್ರು ಕತ್ಕೊಂಡು ಹೋದ್ರು. ಸೊ ಈಗ ನಮ್ಗೆ ಹೋರಾಟ ಮಾಡಕ್ಕೂ ಮನ್ಸಿಲ್ಲ, ನಮಗೆ ಆಕ್ರೋಶ ವ್ಯಕ್ತಪಡಿಸಕ್ಕೂ ಮನ್ಸಿಲ್ಲ, ಅಷ್ಟು ಮಟ್ಟಿಗೆ ನಾವು ಬೇಸತ್ತು ಹೋಗಿದ್ದೀವಿ, ಅಧಿಕಾರಿಗಳೇ ಕಾರಣ ಅಂತ ನೇರವಾಗಿ ಅಧಿಕಾರಿಗಳ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದಾರೆ ಅವರು. ಇಲ್ಲ ನಮ್ ಗಮನಕ್ಕೆ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಮಾಡಿದ್ವಿ ಮೇಡಮ್. ಪಬ್ಲಿಕ್ ನಾನು ಹೋಗಿದ್ದೆ, ಸ್ಪಾಟಿಗೆ ಹೋಗಿದ್ದೆ, ಪಬ್ಲಿಕ್ ಜೊತೆ ಮಾತಾಡಿದ್ದೆ ನಾನು, ಮತ್ತೆ ಆಫೀಸ್ ಕೂಡ ಬಂದಿದ್ದೆ. ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಮತ್ತೆ ಎಸ್ಟಿಮೇಟ್ ಅದು ಎಷ್ಟು ಗೇಟ್ ಕಳ್ತನಾಗಿದೆ ಅಷ್ಟು ಗೇಟಿಂದ ಎಸ್ಟಿಮೇಟ್ ಎಲ್ಲ ಒಳಸ್ಕೊಂಡು ಹೊಸ ಗೇಟ್ ಇಟ್ಟಿದ್ವಿ ಮೇಡಮ್. ಅದನ್ನ ಹಳೆ ಗೇಟ್ ಅದು ಮತ್ತೆ ಲೀಕೇಜ್ ಪ್ರಾಬ್ಲಮ್ ಅವೇನಾಗೋದು ಬೇಡ ಅಂತೇಳಿ ಹೊಸ ಗೇಟ್ ನ ಅಳವಡಿಸ್ಕೊಂಡು ಇಮಿಡಿಯೇಟ್ ಟೆಂಡರ್ ಫ್ಲೋಟ್ ಮಾಡ್ತೇವೆ ಅದನ್ನ. ಓಕೆ, ಈಗ ಟೆಂಡರ್ ಕರೆದಿದ್ದೀರಾ ಅಥವಾ ಕರೆಯೋ ಹಂತದಲ್ಲಿ ಇದೆಯಾ? ಇಲ್ಲ ಟೆಂಡರ್ ಹಂತದಲ್ಲಿ ಮೇಡಮ್. ಈ ಮಂತ್ ಎಂಡ್ ಒಳಗಡೆ ಟೆಂಡರ್ ಫ್ಲೋಟ್ ಆಗುತ್ತೆ. 1 ವೀಕ್ 10 ಡೇಸ್ ಅಲ್ಲಿ ಫ್ಲೋಟ್ ಮಾಡ್ತಾರೆ. ಅದು ಸಾರ್ವಜನಿಕ ಗಮನಕ್ಕೂ ತಂದಿದ್ದೆ ನಾನು, ಮತ್ತೆ ಲೋಕಲ್ ಸ್ಥಳೀಯ ಗಮನಕ್ಕೂ ತಂದಿದ್ದೀನಿ ಅದನ್ನ. ಓಕೆ ಫೈನ್, ಫಾಲೋ ಅಪ್ ಮಾಡ್ತೀನಿ. ನೀವು ಅಂದ್ರೆ ಇನ್ನೊಂದು 1.5 ತಿಂಗಳಿಂದ 2 ತಿಂಗಳು ಬೇಕಾಗಬಹುದು ಅಂತ ನಿಮ್ ಗಮನಕ್ಕೆ ಬಂದ ತಕ್ಷಣ ನೀವು ಕಾರ್ಯಪ್ರವೃತ್ತರಾಗಿದ್ರೆ ತಕ್ಷಣಕ್ಕೆ ಅದೊಂದು ಅಭಿನಂದನಾರ್ಹ ವಿಷಯನೇ, ಇಲ್ಲ ಅಂತಲ್ಲ. ಬಟ್ ಈ ಸುದ್ದಿಯನ್ನ ಖಂಡಿತ ನಾವು ಫಾಲೋ ಅಪ್ ಮಾಡ್ತೀವಿ. ಅದು ಕಂಪ್ಲೀಟ್ ಆಗೋ ತನಕ ನ್ಯೂಸ್ 18 ಅಂತೂ ಫಾಲೋ ಅಪ್ ಮಾಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಜಗನ್ನಾಥ್ ಅವರೇ, ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಇದು ಜಗನ್ನಾಥ್ ಅವ್ರು ಹೇಳಿರುವಂತ ಮಾತು. ಯಾಕಂದ್ರೆ ಅವರು ಗಮನಕ್ಕೆ ಬಂದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಅದನ್ನ ಫೈಲ್ ಮೂವ್ ಮಾಡಿದ್ದೀನಿ, ಅಪ್ರೂವಲ್ ಸಿಕ್ಕಿದೆ, ಈಗ ಟೆಂಡರ್ ಕರಿಬೇಕಷ್ಟೇ. ಈ ಮಂತ್ ಎಂಡಲ್ಲಿ ಟೆಂಡರ್ ಕರೆದ್ರೆ ಅದು ಅಪ್ರೂವಲ್ ಎಲ್ಲ ಆದ್ಮೇಲೆ ಇನ್ನೊಂದು 1.5 ತಿಂಗಳಿಂದ 2 ತಿಂಗಳು ಬೇಕಾಗಬಹುದು ಅಂತ ಹೇಳಿದ್ದಾರೆ. ಬಹುಶಃ ಈ ವರ್ಷದಲ್ಲೇ ಮಳೆಗಾಲದಲ್ಲಿ ಕ್ರಸ್ಟ್ ಗೇಟ್ ಅಲ್ಲಿ ಅಳವಡಿಕೆ ಆಗುತ್ತೆ ಅನ್ನೋ ವಿಶ್ವಾಸದಲ್ಲಿ ನಾವು ಇದೀವಿ. ಸುದ್ದಿಯನ್ನ ಫಾಲೋ ಅಪ್ ಮಾಡ್ತೀವಿ.